ನನಗೆ ನನ್ನ 46ನೇ ವಯಸ್ಸಿಗೆ ಏನು ಕಾಲಿಡ್ತಾ ಇದ್ದೀನೋ, ಈ ಎಲ್ಲ 45 ವರ್ಷ ಏನು ಮುಗಿದೋಗಿದೆಯೋ ಎಲ್ಲಕ್ಕಿಂತ ಇವತ್ತು ವಿಭಿನ್ನವಾಗಿ ನನ್ನ ಅಭಿಮಾನಿಗಳಾಗ್ಬೋದು, ನನ್ನ ಸೋದರರಾಗ್ಬೋದು, ನಮ್ಮ ನಾಯಕರಾಗ್ಬೋದು, ಎಲ್ಲರೂ ನನಗೆ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಒಂದು ಈಗ ಇದಕ್ಕಿಂತ ಮೊದಲು ನಾಚಹಳ್ಳಿಗೆ ಹೋಗಿದ್ದೆ. ಮುಳಬಾಗ್ಲಲ್ಲೂ ಸುಮಾರು ಜನ ನನ್ನನ್ನು ಭೇಟಿಯಾಗಿ ವಿಷಯ ಹೇಳಿದರು. ಇವತ್ತು ನನ್ನ ಹುಟ್ಟೂರಾಗಿರ್ತಕ್ಕಂಥ ಹೆಚ್ಚುಗೊಲ್ಲಹಳ್ಳಿ ಗ್ರಾಮದಲ್ಲಿ ಏನು ಇದನ್ನು ಮರೆಯೋಕ್ಕೆ ಆಗಲ್ಲ ಅಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ನಮ್ಮ ಎಲ್ಲ ಯುವಕರು, ನಮ್ಮ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ಗುಡಿಪಲ್ಲಿ ಗ್ರಾಮ ಪಂಚಾಯಿತಿಯವರು, ಎಲ್ಲ ತಾಲೂಕಿನಾದ್ಯಂತ ಎಲ್ಲ ನನ್ನ ಅಭಿಮಾನಿಗಳಾಗ್ಬೋದು, ನಮ್ಮ ಪಕ್ಷದವರಾಗ್ಬೋದು ಬಂದು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಅವರೆಲ್ಲರಿಗೂ ನಾನು ಆಭಾರಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಜನರ ಒಂದು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಗೌರವ ಕೊಟ್ಕೊಂಡು ನನಗೆ ಬರ್ತಾರೆ. ಅವ್ರಿಗೆ ಯಾವತ್ತೂ ನಾನು ಋಣಿಯಾಗಿರ್ತೀನಿ. ನನಗೆ ಇಷ್ಟು ಬೆಳಗ್ಗಿಂದ ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ಮಧ್ಯಾಹ್ನ ಆಗ್ಬೋದು ಇಷ್ಟು ತನಕ ಕೂಡ ಯಾರೆಲ್ಲ ನನಗೆ ಮೊಬೈಲ್ ಮುಖಾಂತರ ಆಗ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ನನಗೆಲ್ಲ ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಕೋರಿದಾರೋ ಎಲ್ರಿಗೂ ನಾನು ತಲೆಬಾಗಿಸಿ ನಮಸ್ಕಾರ ಮಾಡಿ ಅವ್ರಿಗೆಲ್ರಿಗೂ ನಾನು ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಶಾಸಕರು ಬೆಳಗ್ಗೆನೆ ನನಗೆ ಕಾಲ್ ಮಾಡಿ ನಾನು ಔಟ್ ಆಫ್ ಸ್ಟೇಷನ್ ಬೇರೆ ಕಡೆ ಇದ್ದೀನಿ ಬಂದು ಅಲ್ಲಿಂದನೇ ವಿಶ್ವಾಸ ಮಾಡಿದರು. ಅವರೆಲ್ಲೇ ಇದ್ದರೂ ಕೂಡ ಏನೋ ನಮ್ಮ ಮುಳಬಾಗಿಲು ತಾಲೂಕಿನ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಹೋಗಿರ್ತಾರೆ. ಅದಕ್ಕೋಸ್ಕರ ಅವರು ಕೂಡ ನನಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸಿರ್ತಾರೆ. ಅವ್ರಿಗೆ ಕೂಡ ನಾನು ಕೃತಜ್ಞತೆಗಳನ್ನು ತಿಳಿಸಿ ನನಗೆ ಎಲ್ಲರೂ ಸಹಕಾರ ಕೊಟ್ಟಿರೋದ್ರಿಂದ ನಮ್ಮ ಮೀಡಿಯಾ ಮಿತ್ರರು ಬೆಳಗ್ಗಿಂದ 2-3 ಜನ ನನಗೆ ಕಾಲ್ ಮಾಡಿದರು. ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇವತ್ತಿನ ದಿನ ದಯವಿಟ್ಟು ನೀವು ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಗೆ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಸಹೋದರ ಸಮಾನ ನಮ್ಮ ಜಗದೀಶಣ್ಣ ಅವರ 46ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಗುಡಿಪಲ್ಲಿ ಗ್ರಾಮದಿಂದ ಎಲ್ಲ ನಮ್ಮ ಆಂಜಣ್ಣ ನೇತೃತ್ವದಲ್ಲಿ ಕೋಲಾಟ ಅವರು ಬಂದಿದ್ದಾರೆ. ಮತ್ತು ಜಗದೀಶಣ್ಣ ಅಭಿಮಾನಿಗಳು ಅವ್ರ ಸಹೋದರರು ಎಲ್ಲರೂ ಬಂದು ಅವ್ರಿಗಿವತ್ತು ಶುಭ ಹಾರೈಸ್ತಾ ಇದ್ದಾರೆ. ಅವರು ಯಾವ ಥರ ವ್ಯಕ್ತಿತ್ವ ಹೊಂದಿದ್ದಾರೆ ಅಂದರೆ, ಇದು ಗೊಲ್ಲಹಳ್ಳಿ ಪಂಚಾಯಿತಿ ನನಗೆ ಯಾವತ್ತು ಗೊಲ್ಲಹಳ್ಳಿ ಒಂದೇ ಸಾಕು ಅಂದ್ಕೊಂಡಿರೋ ವ್ಯಕ್ತಿ ಅಲ್ಲ. ನನ್ನ ಆತ್ಮೀಯರು ನನಗೆ ಸಹೋದರರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲನೂ ನಾನು ಬರ್ತೀನಿ, ನಿಮ್ಗೆ ಏನು ಬೇಕೋ ಸಹಾಯ ಅಂದಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿ ಕಡೆನೂ ಬಂದು ಅವ್ರ ಸಮಸ್ಯೆಗಳು ಆಲಿಸ್ತಾರೆ. ಇವತ್ತು ನನಗೆ ಯಾವುದೋ ಒಂದು ಎಕ್ಸಾಂಪಲ್ ಆಗಿತ್ತು, ಎಲ್ಲೋ ಒಂದು ಇನ್ಸಿಡೆಂಟ್ ನಡೆದಿತ್ತು. ನಾನು ಯಾರಿಗೋ ಫೋನ್ ಮಾಡಿದ್ದೆ, ಅವರು ಇದು ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಜಗದೀಶಣ್ಣಗೆ ಫೋನ್ ಮಾಡಿದೆ. ಇಮಿಡಿಯೇಟಾಗಿ ಅದು ರೆಸ್ಪಾನ್ಸ್ ಮಾಡಿ ಯಾರ ಕೈಯಲ್ಲಿ ಫೋನ್ ಹಾಕಿಸಿದ್ರು ಅದನ್ನು ವ್ಯವಸ್ಥೆ ನಮಗೆ ಮಾಡಿಕೊಟ್ರು. ಆ ಥರ ವ್ಯಕ್ತಿ ನಮಗೆ ನಿಯರಲ್ಲಿ ನಮ್ಗೆ ಹತ್ತಿರದಲ್ಲಿರೋದು ನಮ್ಮ ಅದೃಷ್ಟ ಅಂತ ಭಾವಿಸ್ತಾ, ಅದೇ ರೀತಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ. ಆದರೆ ಇದಕ್ಕೆ ಮೊದಲು ನಾನು ಯಾವುದೋ ಒಂದು ಅಧ್ಯಕ್ಷ ಆಗಬೇಕು ಅಂತಂದರೆ ಅವರು ಆಗೋ ಇನ್ನೊಬ್ಬ ಸಹೋದರ ಇದ್ದಾರೆ, ಅವರಿಬ್ಬರು ಪ್ರಯತ್ನದಿಂದ ನಾನು ಅವತ್ತು ಅಧ್ಯಕ್ಷನಾಗಿದ್ದೆ, ತಾಲೂಕು ಅಧ್ಯಕ್ಷನಾಗಿದ್ದೆ. ಅದಕ್ಕೂ ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ, ಈಗೂ ಅಷ್ಟೇ ಶಾಸಕರು ಅವ್ರಿಗೂ ಸ್ವಂತ ತಮ್ಮನ ಥರ ನೋಡ್ಕೊತಾ ಇದ್ದಾರೆ. ಈ ತಾಲೂಕಲ್ಲಿ ಯಾವುದೇ ನಿಮಗೆ ಪ್ರಾಬ್ಲಮ್ ಆದ್ರೂ ಯಾವುದೇ ಸೌಕರ್ಯ ಬೇಕಂದ್ರೂ ನನಗೆ ಹೇಳಿ ಅಂತ ಹೇಳ್ಬಿಟ್ಟು ಜಗದೀಶನ್ನ ಮುಖಾಂತರ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದ ತಿಳಿಸ್ತಾ, ಈಗ ನಮ್ಮ ಸರ್ಕಾರ ಇಲ್ದಿರೋ ಇದ್ರೂ ಅವರು ಅಲ್ಲಿ ಫೈಟ್ ಮಾಡಿ ತರ್ತಾ ಇದ್ದಾರೆ. ಅಲ್ಲಿ ಅವರು ಅಸೆಂಬ್ಲಿಯಲ್ಲಿ ಯಾವ ಥರ ಫೈಟ್ ಮಾಡ್ತಾರೋ ಅದೇ ಥರ ಅವ್ರ ಹತ್ರ ನಮ್ಮ ಜಗದೀಶನ್ನ ಅವ್ರು ಫೈಟ್ ಮಾಡಿ ನಮ್ಮದು ಈ ಥರ ಸಮಸ್ಯೆಗಳಿದ್ದಾವೆ ಅಂತ ಹೇಳ್ಬಿಟ್ಟು ಅವರು ಅಸೆಂಬ್ಲಿಯಲ್ಲಿ ಯಾವ ಥರ ಗರ್ಜನೆ ಮಾಡ್ತಾರೋ ಇಲ್ಲಿ ಅವರು ಅದೇ ಥರ ಗರ್ಜನೆ ಮಾಡಿ MLA ಹತ್ರದಿಂದ ತಗೊಬಂದು ಎಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ಅವರು ಹೆಚ್ಚಿನ ಕೆಲಸಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಆ ದೇವರಲ್ಲಿ ಬೇಡ್ಕೊತ ಅವ್ರು ಇನ್ನೂ ಈ ಥರ ಹೆಚ್ಚು ಇಲ್ಲೇ ಬರೀ ಗೊಲ್ಲಹಳ್ಳಿಯಲ್ಲೇ ಅಲ್ಲ ತಾಲೂಕಲ್ಲಿ ಪ್ರತಿ ಕಡೆನೂ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದಕ್ಕೆ ನನಗೆ ಅವಕಾಶ ಕೊಟ್ಟು ತಮ್ಮನ ಥರ ನಾನು ಸ್ವೀಕರಿಸಿದ ನಮ್ಮ ಸಹೋದರ ಸಮಾನ ನಮ್ಮ ಜಗದೀಶಣ್ಣ ಅವರ 46ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಗುಡಿಪಲ್ಲಿ ಗ್ರಾಮದಿಂದ ಎಲ್ಲ ನಮ್ಮ ಆಂಜಣ್ಣ ನೇತೃತ್ವದಲ್ಲಿ ಕೋಲಾಟ ಅವರು ಬಂದಿದ್ದಾರೆ. ಮತ್ತು ಜಗದೀಶಣ್ಣ ಅಭಿಮಾನಿಗಳು ಅವ್ರ ಸಹೋದರರು ಎಲ್ಲರೂ ಬಂದು ಅವ್ರಿಗಿವತ್ತು ಶುಭ ಹಾರೈಸ್ತಾ ಇದ್ದಾರೆ. ಅವರು ಯಾವ ಥರ ವ್ಯಕ್ತಿತ್ವ ಹೊಂದಿದ್ದಾರೆ ಅಂದರೆ,
ಇದು ಗೊಳ್ಳಳ್ಳಿ ಪಂಚಾಯತಿ ನನಗೆ ಯಾವತ್ತು ಗೊಳ್ಳಳ್ಳಿ ಒಂದೇ ಸಾಕು ಅಂದ್ಕೊಂಡಿರೋ ವ್ಯಕ್ತಿ ಅಲ್ಲ. ನನ್ನ ಆತ್ಮೀಯರು ನನಗೆ ಸಹೋದರರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲನೂ ನಾನು ಬರ್ತೀನಿ, ನಿಮ್ಗೆ ಏನು ಬೇಕೋ ಸಹಾಯ ಅಂದಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿ ಕಡೆನೂ ಬಂದು ಅವ್ರ ಸಮಸ್ಯೆಗಳು ಆಲಿಸ್ತಾರೆ. ಇವತ್ತು ನನಗೆ ಯಾವುದೋ ಒಂದು ಎಕ್ಸಾಂಪಲ್ ಆಗಿತ್ತು, ಎಲ್ಲೋ ಒಂದು ಇನ್ಸಿಡೆಂಟ್ ನಡೆದಿತ್ತು. ನಾನು ಯಾರಿಗೋ ಫೋನ್ ಮಾಡಿದ್ದೆ, ಅವರು ಇದು ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಜಗದೀಶ್ ಅಣ್ಣಗೆ ಫೋನ್ ಮಾಡಿದೆ. ಇಮಿಡಿಯೇಟಾಗಿ ಅದು ರೆಸ್ಪಾನ್ಸ್ ಮಾಡಿ ಯಾರ ಕೈಯಲ್ಲಿ ಫೋನ್ ಹಾಕಿಸಿದ್ರು ಅದನ್ನು ವ್ಯವಸ್ಥೆ ನಮಗೆ ಮಾಡಿಕೊಟ್ರು. ಆ ಥರ ವ್ಯಕ್ತಿ ನಮಗೆ ನಿಯರಲ್ಲಿ ನಮ್ಗೆ ಹತ್ತಿರದಲ್ಲಿರೋದು ನಮ್ಮ ಅದೃಷ್ಟ ಅಂತ ಭಾವಿಸ್ತಾ, ಅದೇ ರೀತಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ. ಆದರೆ ಇದಕ್ಕೆ ಮೊದಲು ನಾನು ಯಾವುದೋ ಒಂದು ಅಧ್ಯಕ್ಷ ಆಗಬೇಕು ಅಂತಂದರೆ ಅವರು ಆಗೋ ಇನ್ನೊಬ್ಬ ಸಹೋದರ ಇದ್ದಾರೆ, ಅವರಿಬ್ಬರ ಪ್ರಯತ್ನದಿಂದ ನಾನು ಅವತ್ತು ಅಧ್ಯಕ್ಷನಾಗಿದ್ದೆ, ತಾಲೂಕು ಅಧ್ಯಕ್ಷನಾಗಿದ್ದೆ. ಅದಕ್ಕೂ ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ, ಈಗೂ ಅಷ್ಟೇ ಶಾಸಕರು ಅವ್ರಿಗೂ ಸ್ವಂತ ತಮ್ಮನ ಥರ ನೋಡ್ಕೊತಾ ಇದ್ದಾರೆ. ಈ ತಾಲೂಕಲ್ಲಿ ಯಾವುದೇ ನಿಮಗೆ ಪ್ರಾಬ್ಲಮ್ ಆದ್ರೂ, ಯಾವುದೇ ಸೌಕರ್ಯ ಬೇಕಂದ್ರೂ ನನಗೆ ಹೇಳಿ ಅಂತ ಹೇಳ್ಬಿಟ್ಟು ಜಗದೀಶನ್ನ ಮುಖಾಂತರ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದ ತಿಳಿಸ್ತಾ, ಈಗ ನಮ್ಮ ಸರ್ಕಾರ ಇಲ್ದಿರೋ ಇದ್ರೂ ಅವರು ಅಲ್ಲಿ ಫೈಟ್ ಮಾಡಿ ತರ್ತಾ ಇದ್ದಾರೆ. ಅಲ್ಲಿ ಅವರು ಅಸೆಂಬ್ಲಿಯಲ್ಲಿ ಯಾವ ಥರ ಫೈಟ್ ಮಾಡ್ತಾರೋ ಅದೇ ಥರ ಅವ್ರ ಹತ್ರ ನಮ್ಮ ಜಗದೀಶನ್ನ ಅವ್ರು ಫೈಟ್ ಮಾಡಿ ನಮ್ಮದು ಈ ಥರ ಸಮಸ್ಯೆಗಳಿದ್ದಾವೆ ಅಂತ ಹೇಳ್ಬಿಟ್ಟು ಅವರು ಅಸೆಂಬ್ಲಿಯಲ್ಲಿ ಯಾವ ಥರ ಗರ್ಜನೆ ಮಾಡ್ತಾರೋ ಇಲ್ಲಿ ಅವರು ಅದೇ ಥರ ಗರ್ಜನೆ ಮಾಡಿ MLA ಹತ್ರದಿಂದ ತಗೊಬಂದು ಎಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ಅವರು ಹೆಚ್ಚಿನ ಕೆಲಸಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಆ ದೇವರಲ್ಲಿ ಬೇಡ್ಕೊತ ಅವ್ರು ಇನ್ನೂ ಈ ಥರ ಹೆಚ್ಚು ಇಲ್ಲೇ ಬರೀ ಗೊಳ್ಳಳ್ಳಿಯಲ್ಲೇ ಅಲ್ಲ, ತಾಲೂಕಲ್ಲಿ ಪ್ರತಿ ಕಡೆನೂ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದಕ್ಕೆ ನನಗೆ ಅವಕಾಶ ಕೊಟ್ಟು ತಮ್ಮನ ಥರ ನಾನು ಸ್ವೀಕರಿಸಿದ ನಮ್ಮ ಮಾಜಿ ಅಧ್ಯಕ್ಷರಾದ ಜಗದೀಶ್ ಅಣ್ಣವರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಜಗದೀಶ್ ಅಣ್ಣ ಮತ್ತು ಈ ಭಾಗದ ಅತ್ಯುನ್ನತ ನಾಯಕರಾದ ನಮ್ಮ ಜಗದೀಶ್ ಅಣ್ಣವರು 46ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಈ ಜನ ಬೆಂಬಲ ನೋಡ್ತಾ ಇದ್ದಾರೆ. ಅವರು ತನ್ನ ಧನ ಮನವನ್ನು ಜನಕ್ಕಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದೇ ರೀತಿ ವರ್ಷ ಅವರು ಇನ್ನ ಉನ್ನತ ಹುದ್ದೆಗೆ ಬಂದು ಇನ್ನ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸುತ್ತಾ ಅವ್ರು ಇನ್ನ ಅವರು ಕುಟುಂಬಕ್ಕೂ ಕುಡುಮಲೆ ಗಣಪತಿ ಮತ್ತೆ ಮುಳಬಾಲ ಆಂಜನೇಯ ಸ್ವಾಮಿ ಅವರ ಕುಟುಂಬಕ್ಕೂ ಒಳ್ಳೆ ಹುದ್ದೆಗಳನ್ನು ಕೊಟ್ಟು ಇನ್ನ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಜಗದೀಶ್ ಅಣ್ಣಗೆ ಎಚ್ಚುಗೊಳ್ಳಳ್ಳಿ ಗ್ರಾಮದ ಶ್ರೀಯುತ ಇದೇ ಗ್ರಾಮದ ಧುರೀಣರು ನಮ್ಮ ಶ್ರೀಮತಿ ಪ್ರೇಮಮ್ಮ ಮತ್ತು GN ಶ್ರೀನಿವಾಸ್ ಅವರ ಅಚ್ಚುಮೆಚ್ಚಿನ ಮಗನಾಗಿರ್ತಕ್ಕಂಥ ನಮ್ಮ ಇದೇ ಗ್ರಾಮದ ಮಾಜಿ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀ GN ಜಗದೀಶ್ ಅವರು 46ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಅವರ ತಂದೆ ತಾಯಿ ಆಶೀರ್ವಾದ ಮತ್ತು ಗ್ರಾಮದ ಇರ್ತಕ್ಕಂಥ ಎಲ್ಲ ಹಿರಿಯರ ಒಂದು ಆಶೀರ್ವಾದ ಮತ್ತು ಯುವಕರ ಒಂದು ಆಶೀರ್ವಾದದಿಂದ ಅವರು ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು 46ನೇ ಹುಟ್ಟುಹಬ್ಬ ಆಚರಣೆ ಮಾಡಿಕೊಟ್ಟ ಸಂದರ್ಭದಲ್ಲಿ ಅವರಿಗೆ ಆ ಚೌಡೇಶ್ವರಿ ದೇವಿ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಮುಂದೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂತ ಬಯಸುತ್ತಾ ಈ ಒಂದು ಗ್ರಾಮದ ಪರವಾಗಿ ಇಡೀ ಗ್ರಾಮ ಪಂಚಾಯಿತಿಯ 17 ಊರುಗಳ ಸದಸ್ಯರ ಪರವಾಗಿ ನಮ್ಮ GN ಜಗದೀಶ್ ಅವರಿಗೆ 46ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಂದರ್ಭದಲ್ಲಿ 2 ಮಾತನ್ನ ಆಡಲು ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತು ಇಲ್ಲಿ ಬಂದು ಈ ಒಂದು ಇದನ್ನ